ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೇನಾದರೂ ಕುಕಿಂಗ್ ರೆಸಿಪೀಸ್, ಟ್ರಾವೆಲಿಂಗ್, ಮೇಕಪ್, ಶಾಪಿಂಗ್ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತು ನಾನು ಮಂಗಲ ಶಾಪಿಂಗ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಮತ್ತೆ ಏನೇನು ಹೊಸ ಕಲೆಕ್ಷನ್ಸ್ ಬಂದಿದೆ ತೋರ್ಸೋಣ ನಿಮಗೂ ಅಂತ ವಿಡಿಯೋ ಮಾಡ್ತಿದ್ದೀನಿ. ಸೊ ನನಗೆ ಕಮೆಂಟ್ಸ್ ಕೂಡ ಬಂದಿತ್ತು, ಏನೇನು ಹೊಸ ಕಲೆಕ್ಷನ್ಸ್ ಬಂದಿದೆ ತೋರಿಸಿ ಮಂಗಲ ಶಾಪಿಂಗಲ್ಲಿ ಅಂತ. ಸೊ ಅದಕ್ಕೆ ವಿಡಿಯೋ ಮಾಡ್ತಿದ್ದೀನಿ. ಆಫ್ಟರ್ ವೆರಿ ಲಾಂಗ್ ಟೈಮ್ ವಿಡಿಯೋನೇ ಮಾಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಇವತ್ತು ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡು ಮಾಡ್ತಿದ್ದೀನಿ. ಮತ್ತು ಇನ್ನೊಂದೇನೆಂದರೆ ನನಗೆ ಇನ್ನೊಂದು ಕಮೆಂಟ್ ಬಂದಿತ್ತು. ಸೊ ನಾನು CBTದು ಒಂದು ವಿಡಿಯೋ ಹಾಕಿದ್ದೆ, ಸೊ ನನ್ನ ಫೇವ್ರೇಟ್ ಶಾಪ್ ಅಂತ. ಬಟ್ ಏನಾಗಿತ್ತು ಅವತ್ತು ನನ್ನ ಶಾಪ್ ನೇಮ್ ಮತ್ತು ಅಡ್ರೆಸ್ ಎಲ್ಲ ಹೇಳೋದು ಮರೆತುಬಿಟ್ಟಿದ್ದೆ, ಮತ್ತು ಶಾಪ್ ನೇಮ್ದು ವಿಡಿಯೋ ಮಾಡ್ಕೊಂಡು ಬರೋದು ಮರೆತುಬಿಟ್ಟಿದ್ದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೀನಿ, ಬಟ್ ಹೋಗೋಕೆ ಆಗಿಲ್ಲ. ಸೊ ನನಗೆ ಒಂದು 2-3 ಕಮೆಂಟ್ಸ್ ಬಂದಿತ್ತು, ನೀವಷ್ಟು ಚೆನ್ನಾಗಿ ಕಾಣಬೇಕಾ, ಯಾಕೆ ನಮಗೆ ಶಾಪ್ದು ಅಡ್ರೆಸ್ ಹೇಳ್ತಿಲ್ಲ, ಶಾಪ್ ನೇಮ್ ಯಾಕೆ ಹೇಳ್ತಿಲ್ಲ, ನೀವಷ್ಟು ಚೆನ್ನಾಗಿ ಕಾಣಬೇಕಾ, ಹಂಗೆ ಹಿಂಗೆ ಅಂತ. ಆ ಥರ ಏನೂ ಇಲ್ಲ. ಆ ಥರ ಆಗಿದ್ದರೆ ನಾನು ವಿಡಿಯೋನೇ ಮಾಡ್ತಿರಲಿಲ್ಲ. ಸೊ ನನಗೆ ಹೋಗೋಕ್ಕಾಗ್ತಿಲ್ಲ CBTಗೆ. ಸೊ ಹೋದೆ ಅಂದರೆ ನಾನು ಡೆಫಿನೆಟ್ಲಿ ಅದ್ರದ್ದು ವಿಡಿಯೋ ಮಾಡಿಕೊಂಡು ಅವ್ರ ಶಾಪ್ ನೇಮ್, ಅಡ್ರೆಸ್ಸು, ಮತ್ತೇನೇನು ಹೊಸ ಕಲೆಕ್ಷನ್ಸ್ ಇದೆ ಏನು ಅಂತ ಎಲ್ಲನೂ ನಾನು ಡಿಟೇಲಾಗಿ ವಿಡಿಯೋ ಮಾಡ್ಕೊಂಡು ಬಂದು ಹಾಕ್ತೀನಿ. ಸೊ ರಿಪ್ಲೈ ಕೂಡ ಮಾಡಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಕೂಡ ನನಗೆ ಮೆಸೇಜ್ ಮಾಡಿದರು. ಸೊ ಏನು ಮೇಡಮ್ ನೀವು ಯಾವಾಗ ಹಾಕ್ತೀರಾ, ಏನು ವಿಡಿಯೋನೇ ಹಾಕ್ತಿಲ್ಲ ಅಲ್ಲ, ಯಾಕೆ ಏನು ಅಂತ. ಇಲ್ಲ, ಇನ್ಮೇಲೆ ಹಾಕ್ತೀನಿ ವಿಡಿಯೋನ. ಸೊ ಸ್ವಲ್ಪ ವಿಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಇನ್ಮೇಲೆ ಎಲ್ಲ ಏನೇನು ಹೊಸ ಕಲೆಕ್ಷನ್ಸ್ ಬಂದಿದೆ, ಏನೇನು CBTಯಲ್ಲಿ ಮತ್ತೇನೇನು ಬಂದಿದೆ ಎಲ್ಲನೂ ಹಾಕ್ತೀನಿ. ಫಸ್ಟು ನನ್ನ ಫೇವ್ರೇಟ್ ಶಾಪ್ ಅಂತ ಹಾಕಿದ್ನಲ್ಲ ಅದರದ್ದು ಡಿಟೇಲಾಗಿ ಹಾಕ್ತೀನಿ. ಸೊ ಅದರದ್ದು ಕಮೆಂಟ್ಸ್ ತುಂಬಾ ಬಂದಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್, ಇಷ್ಟೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ. ಸೊ ಇನ್ನು ಮುಂದೇನು ಸಪೋರ್ಟ್ ಮಾಡಿ. ಸೊ ಓಕೆ, ಇವಾಗ ನಾನು ಈವ್ನಿಂಗ್ ಆಗಿತ್ತು, ಹಾಗೆ ಬಂದು ಟೆರೆಸ್ ಮೇಲೆ ಕೂತ್ಕೊಂಡಿದ್ದೆ. ಸೊ ಇಲ್ಲಿಂದನೇ ವೆಲ್ಕಮ್ ಬ್ಯಾಕ್ ಹೇಳಿಬಿಡೋಣ ಅಂತ ಹೇಳಿದ್ದೀನಿ. ಇವಾಗ ಕೆಳಗಡೆ ಹೋಗಿ ರೆಡಿ ಆಗಿಬಿಟ್ಟು ನಾನು ಹೋಗ್ತೀನಿ ಮಂಗಲ ಶಾಪಿಂಗಿಗೆ. ಏನೇನಿತ್ತು ಏನು ಅಂತ ಎಲ್ಲನೂ ನಾನು ತೋರಿಸ್ತೀನಿ. ಓಕೆ. ಸೊ ನಾವಿವತ್ತು ಮತ್ತೆ ಮಂಗಲ ಶಾಪಿಂಗಿಗೆ ಬಂದಿದ್ದೀವಿ. ಸೊ ಮತ್ತೆ ಏನೇನು ಹೊಸ ಕಲೆಕ್ಷನ್ಸ್ ಎಲ್ಲ ಹಾಕಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಸೊ ತುಂಬ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಎಲ್ಲ ಬಂದಿದೆ. ಸೊ ಫಸ್ಟ್ ನಾನು ಸ್ಟಾರ್ಟ್ ಮಾಡಿರೋದು ಡ್ರೆಸ್ಸಿಂದಾನೇ ಸ್ಟಾರ್ಟ್ ಮಾಡ್ತೀನಿ. ಸೊ ಈ ಡ್ರೆಸ್ ಬಂದ್ಬಿಟ್ಟು ಇದು ಡ್ರೆಸ್ ಮಟೀರಿಯಲ್. ಸೊ ರೆಡಿ ಇರೋ ಡ್ರೆಸ್ ಎಲ್ಲ. ಸೊ ಇದು ಬಂದ್ಬಿಟ್ಟು 1000ಗೆ 2 ಪೀಸ್ ಕೊಡ್ತಾ ಇದ್ರು, ಅಂದರೆ 2 ಮಟೀರಿಯಲ್ಸ್ನ ಕೊಡ್ತಾ ಇದ್ರು. ಸೊ ತುಂಬ ಚೆನ್ನಾಗಿತ್ತು, ಡಿಸೈನ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಮತ್ತೆ ನಾನು ಇದು ತೋರಿಸ್ತಾ ಇರೋದು ಇವಾಗ ಮಿಡ್ಲ್ ಒಂದು ಲೈನ್ ಇದೆ. ನಂಗೆ ಮಂಗಲ ಶಾಪಿಂಗಲ್ಲಿ ಏನು ಇಷ್ಟ ಆಗುತ್ತೆ ಅಂದರೆ ಅವರು ಒಂದೊಂದು ಸೆಕ್ಷನ್ಸ್ನ ಮಾಡಿದ್ದಾರೆ. ಸೊ ನಮ್ಗೆ ಏನು ಬೇಕಲ್ಲ ನಾವು ಬೇಗನೆ ಫೈಂಡ್ ಔಟ್ ಮಾಡಿ ನಮ್ಗೆ ಏನು ಬೇಕು ಆ ಸೆಕ್ಷನ್ನಿಗೆ ಹೋಗಿ ತೊಗೊಂಡು ಬಿಡ್ಬೋದು. ಇವಾಗ ನಾನು ತೋರಿಸ್ತಾ ಇರೋದು ಮಿಡ್ಲ್ ಒಂದು ಲೈನ್ ಇದೆ. ಸೊ ಅಲ್ಲಿ ಸ್ವಲ್ಪ ಕಡಿಮೆ ರೇಟ್ ಇದೆ. ಇವಾಗ ನಾನು ತೋರಿಸ್ತಾ ಇರೋ ಡ್ರೆಸ್ ಮಟೀರಿಯಲ್ ಬಂದ್ಬಿಟ್ಟು ಸೊ ಕಾಟನ್ ಅಲ್ಲದೆ ಇರೋದು 1000ಗೆ 3 ಪೀಸಸ್ ಇದೆ. ಸೊ ಕಾಟನ್ ಅಲ್ಲಿರೋದು 1000ಗೆ 2 ಪೀಸಸ್ ಇದೆ. ಸೊ ನೆಕ್ಸ್ಟ್ ಇವಾಗ ಪ್ಲಾಜೋ ಸೆಟ್ ಇದೆ. ಸೊ ಇದು 1000ಗೆ 1+1 ಅಂತ ಹಾಕಿದ್ರು. ತುಂಬಾ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ನಾನು ತೋರಿಸ್ತಾ ಇದ್ದೀನಿ ಇವಾಗ ನಿಮ್ಗೆ ಡ್ರೆಸ್ನೆಲ್ಲಾನು. ಸೊ ತುಂಬಾ ಚೆನ್ನಾಗಿತ್ತು, ಡಿಸೈನ್ಸ್, ಡ್ರೆಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಮತ್ತೆ ಹೊಸ ಹೊಸ ಕಲೆಕ್ಷನ್ಸ್ ತುಂಬಾನೇ ಬಂದಿದೆ. ನನಗೆ ಯಾವ್ದು ಇಷ್ಟ ಆಗುತ್ತಲ್ಲ ಅದನ್ನಷ್ಟೇ ತೋರಿಸ್ತಾ ಇದ್ದೀನಿ ಇವಾಗ ನಾನು. ಸೊ ನೀವು ಅಲ್ಲಿ ಹೋಗ್ಬಿಟ್ಟು ನೋಡಿದ್ರೆ ತುಂಬಾ ಚೆನ್ನಾಗಿ ಡ್ರೆಸ್ಸಸ್ ಬಂದಿದೆ ಇವಾಗ. ಸೊ ಈ ಡ್ರೆಸ್ಸಸ್ ಬಂದ್ಬಿಟ್ಟು 1500ಗೆ 2 ಪೀಸ್ ಕೊಡ್ತಾ ಇದ್ರು. ಸೊ ಇದು ಕೂಡ ಡಿಸೈನ್ಸ್ ಎಲ್ಲ ನೋಡ್ತಾ ಇರ್ಬೋದು ನೀವು. ಸೊ ದುಪ್ಪಟ್ಟ ಕೂಡ ಎಲ್ಲ ಬಂದಿದೆ. ಸೊ ತುಂಬಾ ಚೆನ್ನಾಗಿತ್ತು ಈ ಡ್ರೆಸ್ಸಸ್ ಕೂಡ. ಸೊ ಅದೇ ಹೇಳಿದ್ನಲ್ಲ, ಇವರು ಒಂದೊಂದು ಸೆಕ್ಷನ್ಸ್ ನ ಮಾಡಿದ್ದಾರೆ. ಸೊ ನಮ್ಗೆ ಏನ್ ಬೇಕಲ್ಲ ಆ ಸೆಕ್ಷನ್ಗೆ ನಾವು ಪಟ್ ಅಂತ ಹೋಗಿ ಫೈಂಡ್ ಔಟ್ ಮಾಡಿ ತಗೊಂಡ್ ಬಿಡ್ಬೋದು. ಅದು ನನಗೆ ತುಂಬಾನೇ ಇಷ್ಟ ಆಗುತ್ತೆ. ಸೊ ಸ್ವಲ್ಪ ಕಾಸ್ಟ್ಲಿ ಬೇಕಂದಿದ್ದು ನಾವು ಅದು ಆ ಸೆಕ್ಷನ್ಗೆ ಹೋಗಿ ತಗೋಬಹುದು. ಸ್ವಲ್ಪ ಕಡಿಮೆ ರೇಟಲ್ಲಿ ಬೇಕಂತ ಹೇಳಿದ್ರೆ ಮಿಡ್ಲ್ ಒಂದು ಲೈನ್ ಮಾಡಿದ್ದಾರೆ. ಸೊ ಆ ಲೈನ್ ಅಲ್ಲಿ ಈ ಡ್ರೆಸ್ಸಸ್ ಎಲ್ಲ ಇರುತ್ತೆ. ಸೊ ನೋಡ್ತಾ ಇರ್ಬೋದು ನೀವು. ಇದು 2500ಗೆ 2 ಪೀಸಸ್ ಬರುತ್ತೆ. ಸ್ವಲ್ಪ ಗ್ರ್ಯಾಂಡ್ ಆಗಿದೆ ಇದು ಡ್ರೆಸ್ಸಸ್ ಎಲ್ಲ. ಸೊ ತುಂಬಾ ಚೆನ್ನಾಗಿದ್ದು ಡ್ರೆಸ್ ಡಿಸೈನ್ಸ್ ಎಲ್ಲ ನೋಡ್ತಾ ಇರ್ಬೋದು ನೀವು, ತುಂಬಾ ಚೆನ್ನಾಗಿದೆ.
ಸೊ ಇದೆಲ್ಲ 50% ಆಫ್ ಅಂತ ಇತ್ತು. ಸೊ ಬಟ್ ಇದೇನಂದ್ರೆ ಟಾಪ್ ಅಷ್ಟೇ ಬರುತ್ತೆ, ಪ್ಯಾಂಟ್ಸ್ ಎಲ್ಲ ಬರಲ್ಲ ಇದಕ್ಕೆ. ಇದು 400 ರುಪೀಸ್ ಅಂತ ಹೇಳ್ತಾ ಇದ್ರು 50% ಆಫ್ ಆಗಿ. ಸೊ ತುಂಬಾ ಚೆನ್ನಾಗಿದೆ. 400 ಅಂದ್ರೆ ಇವಾಗ ನಾ ತೋರಿಸ್ತಾ ಇದ್ದೀನಲ್ಲ, ಇದು ಬಂದ್ಬಿಟ್ಟು 200 ರುಪೀಸ್ಗೆ ಇದು ಒಂದು ಡ್ರೆಸ್ ಇದೆ. ಬಟ್ ನಾನು ಫಸ್ಟ್ ಸ್ಟಾರ್ಟಿಂಗ್ ಎರಡು ತೋರಿಸಿದ್ನಲ್ಲ ಅವೆರಡು 400 ರುಪೀಸ್. ಸೊ ಇದು ಕೂಡ 400 ರುಪೀಸ್. ಸೊ ತುಂಬಾ ಚೆನ್ನಾಗಿತ್ತು. ಮತ್ತೆ ಸ್ಕಾರ್ಪ್ಸ್ ಕೂಡ ಇದೆ. ಸೊ ಇದು ಸ್ಕಾರ್ಪ್ ಬಂದ್ಬಿಟ್ಟು ಮಟೀರಿಯಲ್ ಮಾತ್ರ ತುಂಬಾ ಚೆನ್ನಾಗಿದೆ. ಅದಕ್ಕೆ ಇದು 200 ರುಪೀಸ್ ಇದೆ ಸ್ಕಾರ್ಪಿಗೆ. ಇಲ್ಲಿ ಶಾರ್ಟ್ ಕುರ್ತೀಸ್ ಕೂಡ ಇದೆ. ಸೊ ಈ ಕುರ್ತೀಸ್ ಎಲ್ಲ ಬಂದ್ಬಿಟ್ಟು 500 ರುಪೀಸ್ ಇತ್ತು. ಬಟ್ಟೆ ಮಟೀರಿಯಲ್ ಮಾತ್ರ ತುಂಬಾ ಚೆನ್ನಾಗಿದೆ. ಡಿಸೈನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿ ಏನೇನಿದೆ ಅಂದ್ರೆ ಕುರ್ತೀಸ್ ಇದೆ, ಪ್ಲಾಜೋ ಸೆಟ್ಸ್ ಇದೆ, ಮತ್ತೆ ಕ್ರಾಪ್ ಟಾಪ್ಸ್ ಇದೆ, ಪಂಜಾಬಿ ಸೂಟ್ಸ್ ಇದೆ, ಪಾರ್ಟಿ ವೇರ್ ಡ್ರೆಸ್ಸಸ್ ಇದೆ, ಮತ್ತೆ ಪಾರ್ಟಿ ವೇರ್ ಡ್ರೆಸ್ ಮಟೀರಿಯಲ್ಸ್ ಕೂಡ ಇದೆ, ವೆಸ್ಟರ್ನ್ ವೇರ್ ಇದೆ. ಸೊ ತುಂಬಾ ಚೆನ್ನಾಗಿ ಎಲ್ಲ ಸೆಕ್ಷನ್ಸ್ ನ ಮಾಡಿದ್ದಾರೆ. ಸೊ ಬ್ಯಾಗಿ ಜೀನ್ಸ್ ಕೂಡ ಇದೆ. ಈ ಬ್ಯಾಗಿ ಜೀನ್ಸ್ ಎಲ್ಲ ಬಂದ್ಬಿಟ್ಟು 500 ರುಪೀಸ್. ಸೊ 500 ಅಂದ್ರೆ ನನ್ಗೇನು ಇದು ಜಾಸ್ತಿ ಅಂತ ಅನ್ನಿಸ್ಲಿಲ್ಲ. ಸೊ ನಾನೆಲ್ಲ ಬ್ಯಾಗಿ ಜೀನ್ಸ್ ನ ತಗೊಂಡಿದ್ದೀನಿ. ಸೊ ನಾನು ಕೊಟ್ಟಿರೋದು 800 900 ಈ ತರ ಎಲ್ಲ ಕೊಟ್ಟಿದ್ದೀನಿ. ಇಲ್ಲಿ 500 ಇತ್ತು. ಸೊ ಮತ್ತೆ ನೈಟ್ ಡ್ರೆಸ್ ಕೂಡ ಇದೆ. ಇದೆಲ್ಲ ಬಂದ್ಬಿಟ್ಟು 1000 ಗೆ 3 ನೈಟ್ ಡ್ರೆಸ್ ನ ಕೊಡ್ತಾ ಇದ್ರು. ಸೊ ಬಟ್ಟೆ ಮಟೀರಿಯಲ್ ಕೂಡ ತುಂಬಾ ಚೆನ್ನಾಗಿದೆ. 3 ಅಂದ್ರೆ ಇದು ಕೂಡ ಕಡಿಮೆನೆ ಆಯ್ತು ರೇಟು, ನೈಟ್ ಡ್ರೆಸ್ಸಸ್ ಕೂಡ. ಸೊ ಅದು ಕೂಡ ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಇವಾಗ ಏನ್ ತೋರಿಸ್ತಿದ್ದೀನಲ್ಲ ಇದು ಕೂಡ ಡ್ರೆಸ್ ಮಟೀರಿಯಲ್. ಸೊ ಈ ಡ್ರೆಸ್ ಮಟೀರಿಯಲ್ ಬಂದ್ಬಿಟ್ಟು 700 ರುಪೀಸ್. ಸೊ ಸ್ವಲ್ಪ ಡಿಸೈನ್ಸ್ ಎಲ್ಲ ಚೆನ್ನಾಗಿದೆ. ಸೊ ಅದಕ್ಕೆ ಇದು 700 ರುಪೀಸ್ ಅಂತ ಹೇಳ್ತಾ ಇದ್ರು. ಸೊ ಇವಾಗ ತೋರಿಸಿದ್ದೀನಲ್ಲ ಈ ಡ್ರೆಸ್ಸಸ್ ಎಲ್ಲ ಬಂದ್ಬಿಟ್ಟು 1000 ಗೆ 3 ಇದೆ. ಸೊ ತುಂಬಾ ಚೆನ್ನಾಗಿದೆ. ಲುಕ್ ಎಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ನಾವು ಹಾಕೊಂಡಾಗೆಲ್ಲ. ಸೊ ಬಟ್ಟೆ ಮಟೀರಿಯಲ್ ಕೂಡ ತುಂಬಾ ಚೆನ್ನಾಗಿತ್ತು. Close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And on we'll go, through the wastelands, through the highways. And on we'll go. ಸೊ ನಾನು ಇಷ್ಟೊತ್ತು ತೋರಿಸಿದ್ದೆಲ್ಲ ಸ್ವಲ್ಪ ಕಡಿಮೆ ರೇಟ್ಸ್ ಇರುತ್ತೆ. ಇವಾಗ ನಾನು ಏನು ಇದು ಬೇರೆ ಬೇರೆ ಸೆಕ್ಷನ್ ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ, ಸೊ ಇಲ್ಲೆಲ್ಲ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಸೊ ಇವಾಗ ನಾನು ಡ್ರೆಸ್ ತೋರಿಸ್ತಾ ಇದ್ದೀನಲ್ಲ, ಪಿಂಕ್ ಕಲರ್ ಬಂದ್ಬಿಟ್ಟು ಇದು 2500 ಏನೋ 3000 ಸಮಥಿಂಗ್ ಹೇಳಿದ್ರು. ಚೆನ್ನಾಗಿತ್ತು. ಲುಕ್ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ ಇದು ಯೆಲ್ಲೋ ಕಲರ್ ಡ್ರೆಸ್ ಆಲ್ರೆಡಿ ನನ್ನ ಹತ್ರ ಇದೆ, ಬಟ್ ಡಿಸೈನ್ ಅಷ್ಟೇ ಬೇರೆ. ಸೊ ಇದು ಕೂಡ 3000 ಏನೋ ಹೇಳಿದ್ರು ಸಮಥಿಂಗ್. ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಇಲ್ಲಿ ಸೆಕ್ಷನ್ಸ್ ಅಲ್ಲಿ ಇರೋದೆಲ್ಲ ಸ್ವಲ್ಪ ಕಾಸ್ಟ್ಲಿ ಇದೆ. ಅದಾದ್ಮೇಲೆ ಕ್ರಾಪ್ ಟಾಪ್ಸ್ ಎಲ್ಲ ಇದೆ. ಸೊ ಎಂಗೇಜ್ಮೆಂಟ್ ಗೆ ಲೆಹಂಗಾ ಕೂಡ ಇದೆ. ಎಲ್ಲ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಇದೆ. ಸೊ ತುಂಬಾ ಚೆನ್ನಾಗಿ ಅವರು ಸೆಕ್ಷನ್ಸ್ ಎಲ್ಲ ಮಾಡ್ಬಿಟ್ಟು ಕಡಿಮೆ ರೇಟ್ ಬೇರೆ ಕಡೆ ಮತ್ತೆ ಜಾಸ್ತಿ ರೇಟ್ ಬೇರೆ ಕಡೆ ಈ ತರ ಎಲ್ಲ ನಮಗೆ ಕಂಫರ್ಟೇಬಲ್ ಆಗಿ ನಾವು ಹೋದ ತಕ್ಷಣ ನಮ್ಗೆ ಏನ್ ಬೇಕು ಆ ರೋಡ್ ಹೋಗಿ ನಾವು ತಗೋಬಹುದು. ಆ ತರ ಎಲ್ಲ ನಮ್ಗೆ ಫೆಸಿಲಿಟೀಸ್ ಎಲ್ಲ ಮಾಡ್ಕೊಟ್ಟಿದ್ದಾರೆ. ಸೊ ಈ ಕ್ರಾಪ್ ಟಾಪ್ ಬಂದ್ಬಿಟ್ಟು ಅವರು 4000 ಏನೋ 3000 ಅಂತ ಹೇಳಿದ್ರು. ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ ಕ್ರಾಪ್ ಟಾಪ್. ನಂಗೆ ತುಂಬಾನೇ ಇಷ್ಟ ಆಯ್ತು. See the horizon, turn us to thousands, and we'll grow in number, fueled by them to see the horizon, turn us to thousands, and on we'll go, through the wastelands, through the highways, till my shadow turns to sun rays, and on ಸೊ
ಸೊ ನೆಕ್ಸ್ಟ್ ಬಂದುಬಿಟ್ಟು ಇದು ಪಾರ್ಟಿ ವೇರ್ ಡ್ರೆಸ್ ಮಟೀರಿಯಲ್. ಸೊ ಅಂದರೆ ಡ್ರೆಸ್ ಎಲ್ಲ, ಸೊ ಇದು ಮಟೀರಿಯಲ್. ಸೊ ನಾವು ಈ ಮಟೀರಿಯಲ್ ಯೂಸ್ ಮಾಡಿಕೊಂಡು ನಮಗೆ ಪಾರ್ಟಿ ವೇರಲ್ಲಿ ಯಾವ ಥರ ಡಿಸೈನ್ಸ್ ಬೇಕು, ಯಾವ ಥರ ಬೇಕು ಆ ಥರ ಸ್ಟಿಚ್ ಮಾಡ್ಕೋಬೋದು ಅಂತ ಮಟೀರಿಯಲ್ನು ಇಟ್ಟಿದ್ದಾರೆ ಪಾರ್ಟಿ ವೇರಲ್ಲಿ. ಸೊ ಅದು ಕೂಡ ತುಂಬ ಚೆನ್ನಾಗಿತ್ತು. Feel cold through the ಸೊ ಇಷ್ಟೊತ್ತು ನಾನು ಡ್ರೆಸ್ದು ಎಲ್ಲ ತೋರಿಸಿದೆ. ಸೊ ಇನ್ನೂ ತುಂಬ ಡ್ರೆಸ್ಸಸ್ ಇದೆ, ಎಲ್ಲನೂ ತೋರಿಸಿದೆ ಒಂದೇ ವಿಡಿಯೋದಲ್ಲಿ ಸಾಲಲ್ಲ. ಸೊ ನೀವು ಅಲ್ಲಿ ಹೋಗ್ಬಿಟ್ಟು ನೋಡಿದರೆ ತುಂಬ ಚೆನ್ನಾಗಿ ವೆರೈಟಿ ಡ್ರೆಸ್ಸಸ್ ಇದೆ. ಸೊ ಎಲ್ಲ ಕಲೆಕ್ಷನ್ಸ್ ತುಂಬ ಚೆನ್ನಾಗಿಟ್ಟಿದ್ದಾರೆ. ಸೊ ಇವಾಗ ಸ್ಯಾರಿ ಸೆಕ್ಷನಿಗೆ ಬಂದಿದ್ದೀನಿ. ಸೊ ಇಲ್ಲಿ ಸಿಂಥೆಟಿಕ್ ಸ್ಯಾರೀಸ್ ಮತ್ತು ಹ್ಯಾಂಡ್ಲೂಮ್ ಸ್ಯಾರೀಸ್ ಕೂಡ ಇದೆ, ವರ್ಕ್ ಸ್ಯಾರೀಸ್, ಹಾಫ್ ಸ್ಯಾರೀಸ್, ಎಲ್ಲ ಥರ ಸ್ಯಾರೀಸು ಇಟ್ಟಿದ್ದಾರೆ, ಬ್ರೈಡಲ್ ಸ್ಯಾರೀಸ್. ಸೊ ಎಲ್ಲ ಥರ ಸ್ಯಾರೀಸ್ನ ನಾನು ತೋರಿಸ್ತೀನಿ. ಸೊ ಇದೇನಂದರೆ ಮಿಡ್ಲು ಒಂದು ಲೈನ್ ಇರುತ್ತೆ ಅಂತ ಹೇಳಿದ್ನಲ್ಲ, ಕಡಿಮೆ ರೇಟ್ದು. ಸೊ ಆ ಲೈನಿಂದು ನಾನು ಫಸ್ಟ್ ತೋರಿಸ್ತಾ ಹೋಗ್ತೀನಿ. ಅದಾದಮೇಲೆ ಸ್ವಲ್ಪ ಕಾಸ್ಟ್ಲಿದು ಬ್ರೈಡಲ್ ಸ್ಯಾರೀಸ್ ಅದೆಲ್ಲ ಯಾವ ಥರ ಇದೆ ಅಂತ ತೋರಿಸ್ತಾ ಹೋಗ್ತೀನಿ. ಸೊ ಅಲ್ಲಿ ರೇಟ್ಸ್ ಕೂಡ ಹಾಕಿದ್ದಾರೆ. ಇಲ್ಲಿ 555ಗೆ 4 ಸ್ಯಾರೀಸ್ ಬರುತ್ತೆ, 400ಗೆ 2 ಸ್ಯಾರೀಸ್ ಬರುತ್ತೆ, 222ಗೆ 1 ಸ್ಯಾರಿ ಬರುತ್ತೆ. ಸೊ ತುಂಬ ಚೆನ್ನಾಗಿತ್ತು ಈ ಸ್ಯಾರೀಸ್ ಕೂಡ. There's no time to spare. Only ashes. ಸೊ ಇದು ಬಂದ್ಬಿಟ್ಟು ಪಟ್ಟು ಸ್ಯಾರೀಸ್ ಅಂತ ಬರುತ್ತೆ. ಸೊ ಇದರಲ್ಲಿ ಕೂಡ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ಸೊ ಈ ಸ್ಯಾರೀಸ್ ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ಇದ್ರಲ್ಲಿ ವಿತ್ ಬ್ಲೌಸ್ ಇರೋ ಸ್ಯಾರೀಸ್ ಕೂಡ ಇದೆ. ಸೊ ಬ್ಲೌಸ್ ಸ್ಟಿಚ್ ಮಾಡೋ ಅವಶ್ಯಕತೆನೇ ಇರಲ್ಲ. ಸೊ ವಿತ್ ಬ್ಲೌಸ್ ಇರೋ ಸ್ಯಾರೀಸ್ ಕೂಡ ಇದೆ. ಸೊ ಅದನ್ನು ಕೂಡ ನಾನು ಮುಂದೆ ತೋರಿಸ್ತೀನಿ. ಸೊ ಇವಾಗೆಲ್ಲ ತೋರಿಸ್ತಾ ಇರೋದು ಇದೆಲ್ಲ ಬಂದ್ಬಿಟ್ಟು ಪಟ್ಟು ಸ್ಯಾರೀಸ್ ಅಂತ ಬರುತ್ತೆ. ಸೊ ಇದು ಕೂಡ ತುಂಬ ಚೆನ್ನಾಗಿತ್ತು. ಈ ಸ್ಯಾರೀಸ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫ್ಯಾನ್ಸಿ ಸ್ಯಾರೀಸ್ ಎಲ್ಲ ಇದೆ. ಸೊ ಈ ಫ್ಯಾನ್ಸಿ ಸ್ಯಾರೀಸಲ್ಲಿ ನನಗೆ ಈ ಸ್ಯಾರಿ ತುಂಬಾ ಇಷ್ಟ ಆಯಿತು. ಸೊ ಈ ಸ್ಯಾರೀಸ್ಗೆ ಬ್ಲೌಸ್ ಕೂಡ ಬಂದಿದೆ. ಸೊ ರೆಡಿ ಇರೋ ಬ್ಲೌಸ್ ಕೂಡ ಬಂದಿದೆ. ತುಂಬ ಚೆನ್ನಾಗಿತ್ತು ಈ ಸ್ಯಾರಿ, ನನಗೆ ತುಂಬಾ ಇಷ್ಟ ಆಯಿತು. ಸೊ ಇದಕ್ಕೆ ಪ್ರೈಸ್ ಬಂದ್ಬಿಟ್ಟು ಅವರು 4000 ಏನೋ 5000 ಸಮಥಿಂಗ್ ಅಂತ ಹೇಳಿದರು. ಸೊ ತುಂಬ ಚೆನ್ನಾಗಿದೆ. ಬ್ಲೌಸ್ ಡಿಸೈನ್ ವರ್ಕ್ ಚೆನ್ನಾಗಿದೆ. ಸೊ ಹೆವಿ ವರ್ಕ್ ಇದೆ ಬ್ಲೌಸ್ಗೆ. ಸೊ ಅದಕ್ಕೆ ಇದು ಕಾಸ್ಟ್ಲಿ ಇದೆ. ಸೊ ಇಲ್ಲಿ ಫ್ಯಾನ್ಸಿ ಸ್ಯಾರೀಸ್ ಕೂಡ ತುಂಬ ಚೆನ್ನಾಗಿಟ್ಟಿದ್ದಾರೆ. ಇವಾಗ ನೀವು ನೋಡ್ತಾ ಇರ್ಬೋದು.
ಸೊ ಅದಾದಮೇಲೆ ಇಲ್ಲಿ ರೆಡಿಮೇಡ್ ಬ್ಲೌಸಸ್ ಕೂಡ ಇದೆ. ಸೊ ಇದು ಕೂಡ ತುಂಬ ಚೆನ್ನಾಗಿತ್ತು. ಸೊ 300-400 ಏನೋ ಸಮಥಿಂಗ್ ಇತ್ತು ಪ್ರೈಸಸ್ ಎಲ್ಲ. ಸೊ ವರ್ಕ್ ಮೇಲೆ ಡಿಪೆಂಡ್ ಇತ್ತು. ಸೊ ನಾನು ನಿಮಗೆ ಏನೇನು ಕಲೆಕ್ಷನ್ಸ್ ಬಂದಿದೆ ಮತ್ತು ಏನೇನು ಹೊಸ ಕಲೆಕ್ಷನ್ಸ್ ಬಂದಿದೆ ತೋರ್ಸೋಣ ಅಂತ ವಿಡಿಯೋ ಮಾಡಿದ್ದು. ಪ್ರೈಸಸ್ ಎಲ್ಲ ಸ್ವಲ್ಪ ಅಲ್ಲಿ ಅಲೌ ಕೊಟ್ಟಿಲ್ಲ ನಮಗೆ ಹೇಳೋಕ್ಕೆ, ಬಟ್ ಆದರೂ ನಾನು ಕೆಲವೊಂದಿಷ್ಟು ಪ್ರೈಸಸ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಲೆಹೆಂಗಾಸ್ ಎಲ್ಲನೂ ಇತ್ತು ಅಲ್ಲಿ. ಸೊ ಜಸ್ಟು ಟಾಪ್ಸ್ ಎಲ್ಲ ಇರಲ್ಲ, ಕೆಳಗೆ ಲೆಹಂಗಾ ಅಷ್ಟೇ ಇತ್ತು. ಸೊ ಅದು ಕೂಡ 700 ಏನೋ ಸಮಥಿಂಗ್ ಹೇಳಿದ್ರು. ಅಲ್ಲಿ ವೈಟ್ ಕಲರ್ ಕಾಣಿಸ್ತಿದೆಯಲ್ಲ ಅದಕ್ಕೆ 1000 ರುಪೀಸ್ ಅಂತ ಹೇಳ್ತಾ ಇದ್ರು. ಸೊ ಅದಕ್ಕೆ ನನಗೆ ಪ್ರೈಸಸ್ ಅಷ್ಟೊಂದು ಹೇಳೋಕ್ಕಾಗಿಲ್ಲ. ಸೊ ಇದಾಗಿತ್ತು ಇವತ್ತಿನ ಮಂಗಲ ಶಾಪಿಂಗ್ ವಿಡಿಯೋ. ಸೊ ನಾನು ಏನೇನು ಶಾಪಿಂಗ್ ಮಾಡಿದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನಾನು ಎಷ್ಟಾಗುತ್ತಲ್ಲ ಒಂದು ವಿಡಿಯೋದಲ್ಲಿ ಏನೇನು ಹೊಸ ಹೊಸ ಕಲೆಕ್ಷನ್ಸ್ ಬಂದಿದೆ ಅಂತ ಎಲ್ಲನೂ ತೋರ್ಸೋಕೆ ಟ್ರೈ ಮಾಡಿದ್ದೀನಿ. ಸೊ ನೀವು ಕೂಡ ಹೋಗಿ ವಿಸಿಟ್ ಮಾಡಿ, ಎಲ್ಲ ತುಂಬ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಎಲ್ಲ ಇಟ್ಟಿದ್ದಾರೆ. ಸೊ ನಾನು ಕೂಡ ಮನೆಗೆ ಹೋಗುವಾಗ ಮಶ್ರೂಮ್ ಬಿರಿಯಾನಿ ತೊಗೊಂಡೋಗಿ ಊಟ ಮಾಡಿ ಮಲಗಿದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಬಾಯ್.